ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ನಮ್ಮ ಭಾಗ್ಯ ಈ ಮಟ್ಟಿಗೆ ಚಂಡಿ ಚಾಮುಂಡಿ ಅವತಾರನ ತಾಳಿದ್ದೆ. ಇಲ್ಲಿ ಮಹಿಷಾಸುರನ ಹೇಗೆ ಮರ್ದನೆ ಮಾಡಿಬಿಡ್ತಾಳೋ, ಮಹಿಷಾಸುರನ ಹಾಗೆ ಇಲ್ಲಿ ಕನ್ನಿಕಾ ಮೇಲೆ ಹವ್ವಾರ್ಕೊಂಡು ಈ ಕಡೆ ಬಾಯಿ ಬಿಡಿಸೋಕೆ ಸತ್ಯನ ಹರಸಾಹಸ ಪಡ್ತಿದ್ದಾರೆ. ಮಹಿಷಾಸುರ ಮರ್ದಿನಿ ಅನ್ನೋ ರೀತಿನೇ ಈ ಕಡೆ ಭಾಗ್ಯ ಕನಿಕಾ ವಿಷಯದಲ್ಲಿ ನಡ್ಕೋತಿದ್ದಾರೆ. ಫೈನಲಿ ಯುದ್ಧದಲ್ಲಿ ಜಯಿಸೋದು ಭಾಗ್ಯನೇ. ಹಾಗಿದ್ರೆ ಏನಪ್ಪ ಆಯಿತು, ಏನಾಗ್ತದೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕನಿಕಾ ಬರ್ಡೇ ಪಾರ್ಟಿಗೆ ಬಂದಿದ್ದಾಳೆ. ಫುಲ್ ಸೆಲೆಬ್ರೇಟಿಂಗ್ ಮೂಡಲ್ಲಿದ್ದಾಳೆ. ಬಿಕಾಸ್ ತನ್ನ ಒಂದು ಅಧಿಕಾರನ ಕಿತ್ಕೊಂಡ ಭಾಗ್ಯಗೆ ಸಖತ್ತಾಗಿ ಬುದ್ಧಿ ಕಲಿಸಿದ್ದೀನಿ, ಅವಳ ಮಗಳ ಭವಿಷ್ಯನ ಹಾಳು ಮಾಡಿದ್ದೀನಿ ಅನ್ನೋ ಖುಷಿ ಜೊತೆಗೆ ಜವಲಿಯರೇ ಅಂದರೆ ಪಂಚಪ್ರಾಣ ಅನ್ನೋದನ್ನು ಅಲ್ಲಿ ರಿವೀಲ್ ಮಾಡ್ತಿದ್ದಾರೆ. ಜೊತೆಗೆ ಬರ್ಡೇ ಒಂದು ಸೆಲೆಬ್ರೇಷನಲ್ಲಿ ಈ ಕಡೆ ಬರ್ಡೇ ಪಾರ್ಟಿ ಡ್ಯಾನ್ಸಿಂಗ್ ಎಲ್ಲ ಕೂಡ ನಡೀತಾ ಇದ್ರೆ ಅಲ್ಲಿಗೆ ಒಳ್ಳೆ ಬಿರುಗಾಳಿ ರೀತಿ ಅಪ್ಪಳಿಸೇ ಬಿಡ್ತಾಳೆ ಈ ಕಡೆ ಭಾಗ್ಯ. ಅಪ್ಪಳಿಸಿದ್ದೆ ತಡ ಏನಿದು ಅಂತ ಡ್ಯಾನ್ಸ್ ಮಾಡೋರೆಲ್ಲ ಸ್ಟನ್ ಆಗಿ ನೋಡ್ತಿದ್ರೆ ಇಲ್ಲಿ ಫ್ರೆಂಡ್ ಬರ್ಡೇ ಗರ್ಲ್ ಏನಿದು ಕನಿಕಾ, ನಿಮ್ಮ ಫೇಮಸ್ ನಿಮ್ಮ ಸ್ಕೂಲಿನ ಭಾಗ್ಯ ಅಲ್ವಾ ಇದು, ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಸಿಡಿದು ಹೋಗಿರೋ ಭಾಗ್ಯ ಹಾಗೆ ಸಿಡಿತಾನೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಒಳಗಡೆ. ಈ ಕಡೆ ಕನ್ನಿಕಾ ಅಂತೂ ಯಾಕೆ ಅಂತ ಗೊತ್ತಿಲ್ಲ ಅಂತ ಭಯದಲ್ಲೇ ಬಂದು ಭಾಗ್ಯ ಮುಂದೆ ನಿಂತ್ಕೋತಾರೆ. ಈ ಕಡೆ ಪೂಜಾ ಕೂಡ ಅಕ್ಕನ ಜೊತೆ ಬಂದಿದ್ದಾಳೆ. ಆ ಕಡೆ ಕುಸುಮ, ಸುನಂದ ಹಾಗೆ ಧರ್ಮ ಅಂಕಲ್ ಎಲ್ಲರೂ ಕೂಡ ಮೊಮ್ಮಗನ ಹೊಡ್ಕೊಂಡು ತಿರ್ಕೊಂಡು ಓಡಾಡ್ತಿದ್ದಾರೆ. ಎಲ್ಲಿ ಹೋಗಿರ್ಬೋದು ನನ್ನ ಮೊಮ್ಮಗ ಅಂತ. ಸ್ಕೂಲ್ ಫ್ರೆಂಡ್ಸು, ಸ್ಕೂಲ್ ಹತ್ರ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಎಲ್ಲೂ ಕೂಡ ಅವನ ಸುಳಿವು ಸಿಗ್ತಾನೆ ಇಲ್ಲ. ಅವ್ನು ಎಂದೂ ಕೂಡ ಆಟ ಆಡೋ ಪಾರ್ಕಲ್ಲಿ ಇರಬಹುದು ಅಂತ ಹೇಳಿ ಅಲ್ಲಿಗೆ ಹೋಗ್ತಿದ್ದಾರೆ. ಅಲ್ಲೂ ಸಿಗೋದಿಲ್ಲ ಅಂದರೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋದು ಅಂತ ಡಿಸೈಡ್ ಮಾಡಿಕೊಂಡು ತಾಂಡವ್ಗೆ ವಿಶ್ವ ಮುಟ್ಟಿಸ್ಬಿಡ್ಬೇಕು ಅನ್ಕೋತಾರೆ. ಭಾಗ್ಯಗಂತೂ ವಿಶ್ವ ಮುಟ್ಟಿಸೋದೇ ಬೇಡ, ಇಲ್ಲ ಅಂದರೆ ಅವಳು ಅದನ್ನಕ್ಕೆ ಬದಲಾಗಿ ಈ ಕಡೆ ಪ್ಯಾನಿಕ್ ಆಗಬೇಕಾಗತ್ತೆ, ಗಾಬರಿ ಆಗ್ತಾಳೆ. ಹೇಗೋ ಏನೋ ಮಾಡ್ತೀನಿ ಅಂತ ಹೋಗಿದ್ದಾಳೆ, ಮಾಡಲಿ ಅಂತ ಕುಸುಮ ಅವರು ಹೇಳ್ತಾರೆ. ನಂತರ ಈ ಕಡೆ ತಾಂಡವ್ಗೆ ತರಾಟೆಗೆ ತಗೋಣಂತ ತನ್ವಿ ಅಂತೂ ಮನೆಗೆ ಹೊರಟು ಬಂದಿದ್ದಾಳೆ. ಆ ಕಡೆ ಶ್ರೇಷ್ಠನ ತಾಂಡವ್ ತರಾಟೆಗೆ ತಗೋತಾರೆ. ಎಲ್ಲ ನಿನ್ನಿಂದಾನೇ ಆಗಿದ್ದು, ಯಾರು ನಿನ್ನನ್ನು ಬಾ ಅಂತ ಹೇಳಿದ್ದು, ಶ್ರೇಷ್ಠ ಯಾಕೆ ಇಲ್ಲಿಗೆ ಬಂದೆ, ನೋಡಿದ್ಯಾ ಎಷ್ಟೆಲ್ಲ ಆಯಿತು ಅಂದಾಗ, ಅಯ್ಯೋ ತಾಂಡವ್ ನನಗೇನು ಗೊತ್ತು ಈ ರೀತಿ ಆಗತ್ತೆ ಅಂತ. ತನ್ವಿ ಪಾಪ ಡಿಬಾರ ಆಗಿದ್ಲಲ್ವಾ, ಅದಕ್ಕೋಸ್ಕರ ಹರ್ಟ್ ಆಗಿರ್ತಾಳೆ ಅಂತ ಮಾತಾಡ್ಸ್ಕೊಂಡು ಹೋಗಿ ಸಮಾಧಾನ ಮಾಡೋಣ ಅಂತ ಬಂದೇ ಹೊರತು ಈ ರೀತಿ ಅವಳು ಬಿಹೇವ್ ಮಾಡ್ತಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ತಾಂಡವ್. ಈಗ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿದ್ಯಾ, ನಂದೇನೂ ಆಯಿತು ಬಿಡು, ಆದರೆ ಅಪ್ಪ ಮಗಳು ಚೆನ್ನಾಗಿರಬೇಕು, ನಿಮ್ಮ ನಡುವೆ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದು, ಹೋಗು. ತನ್ವಿ ಒಬ್ಬಳೇ ಹೋಗ್ತಿದ್ದಾಳೆ, ಹೋಗಿ ಅವಳನ್ನ ಸಮಾಧಾನ ಮಾಡು ಅಂತ ಹೇಳಿ ಕಳಿಸಿ, ಅಯ್ಯೋ ತಾಂಡವ್ ನೋಡ್ತಾರೋ ಇಬ್ಬರನ್ನ ಟಾರ್ಗೆಟ್ ಮಾಡಿದ್ದೀನಿ, ಈ ಕಡೆ ಮಗಳು ಆ ಕಡೆ ಮಗ, ಇಬ್ಬರಿಂದ ಕೂಡ ನಿನ್ನ ತಲೆ ಕೆಟ್ಟು ಹೋಗಬೇಕು, ಯಾರಿಗೆ ಬೇಕೋ ಕರ್ಮ ಇಲ್ಲಿ ನೆಮ್ಮದಿನೇ ಇಲ್ಲ ಅಂತ ಹೇಳಿ ಫೈನಲಿ ನನ್ನ ಹತ್ರ ಬರಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳಿ ಐಸ್ ಕ್ರೀಮ್ನ ಮುಖಕ್ಕೆ ಹೆಸರು ಎಲ್ಲರ ಮುಂದೆ ಅವಮಾನ ಆಗಿದ್ರು. ಸನ್ಮಾನ ಆದವ್ರ ರೀತಿ ಮತ್ತೊಂದು ಐಸ್ ಕ್ರೀಮ್ನ ಆರ್ಡರ್ ಮಾಡಿ ತಿನ್ನೋಕೆ ಶುರು ಮಾಡ್ತಿದ್ದಾಳೆ ಶ್ರೇಷ್ಠ. ನಂತರ ಈ ಕಡೆ ಮನೆಗೆ ಬಂದಿರೋ ತನ್ವಿನ ತಾಂಡವ್ ಏನಿದು ಕೇಳ್ದೆ ಯಾಕೆ ಬಂದೆ ಅಂದಾಗ, ಏನು ಪಾಪ ಕೇಳಿ ಬರ್ಬೇಕಾ, ಯಾಕೆ ಇಲ್ಲಿಗೆ ಬಂದ್ರಿ, ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಅಲ್ಲೇ ಮಾತಾಡ್ಕೊಂಡು ಇರಬೇಕಾಗಿತ್ತು ಶ್ರೇಷ್ಠ ಆಂಟಿ ಜೊತೆ, ನಿಮ್ಗೆ ಅವರೇ ತಾನೇ ಎಲ್ಲ ನನ್ನ ಡಿಬಾರ್ ವಿಷಯನ ಮಾತಾಡ್ಕೊಂಡು ಕೂತ್ಕೋಬೇಕಾಗಿತ್ತು. ಏನು ಪಾಪ ನೀವು ಐಸ್ ಕ್ರೀಮ್ ಪಾರ್ಲರ್ ಕರ್ಕೊಂಡೋಗಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರಿ ಅಂತ ಹೇಳ್ಕೊಂಡು ನನ್ನನ್ನು ಸಮಾಧಾನ ಮಾಡ್ತೀರಾ? ಪಪ್ಪನ ಇದು ಮಕ್ಳಿಗೆ ಧೈರ್ಯ ಹೇಳಿ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಹೇಳೋದ್ರ ಬಿಟ್ಟು ಪಾರ್ಲರ್ಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಿದ್ರು ಅವ್ರ ಜೊತೆ ಸೇರಿಕೊಂಡು ನಂದನ್ನ ಅಂತ ಕೇಳ್ತಿದ್ದಾಳೆ. ಜೊತೆಗೆ ನಿಮಗಿಂತ ಅಮ್ಮನೇ ವಾಸಿ, ಅವಳು ಏನೋ ಮಾಡ್ತೀನಿ ಅಂತನಾರು ಅಟ್ಲೀಸ್ಟ್ ಹೋಗಿದ್ದಾಳೆ. ಆದರೆ ನೀವು ವೇಸ್ಟು, ನೀವು ಯಾವುದಕ್ಕೂ ಬೇಕಾಗಿಲ್ಲ, ಐ ಹೇಟ್ ಯು, ನಿಮ್ಮ ಕಂಡ್ರೆ ನನಗೆ ಇಷ್ಟನೇ ಇಲ್ಲ ಅಂತಾಳೆ. ಬಾಗಿಲು ತಡ್ತಿದ್ದಾಳೆ, ಬಟ್ ಯಾರೂ ಓಪನ್ ಮಾಡ್ತಿಲ್ಲ. ಅಷ್ಟರಲ್ಲಿ ಪಕ್ಕದವ್ರು ಬಂದು ಅವ್ರಿಗೆಲ್ಲ ಕೂಡ ಮನೇಲಿಲ್ಲ, ತನ್ಮಯ್ಯನೂ ಕಾಣಿಸ್ತಿಲ್ಲ ಅಂತ ತುಂಬ ಗಾಬರಿ ಆಗಿದ್ರು. ಹಾಗಾಗಿ ಎಲ್ಲರೂ ಕೂಡ ಅವ್ರನ್ನ ಹುಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ಇವ್ರಿಗೂ ಕೂಡ ಪ್ಯಾನಿಕ್ ಆಗುತ್ತೆ. ಅಷ್ಟರಲ್ಲಿ ಕುಸುಮ ಅವ್ರು ಕೂಡ ಕಾಲ್ ಮಾಡ್ತಾರೆ. ತಾಂಡವ್ ಹಾಗೆ ತನ್ವಿ ಕೂಡ ಮಗ ಮತ್ತು ತಮ್ಮನ್ನ ಹುಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಮೊಮ್ಮಗ ಹತ್ಕೊಂಡು ಕುತ್ಕೊಂಡಿದ್ದಾನೆ. ನಂತರ ಇಲ್ಲಿ ಮಹೇಶ್ ಅವರು ಹೇಳಿರೋ ಮಾತುಗಳು ಮಗನ ಮನಸ್ಸಲ್ಲಿ ತನ್ಮಯ ಮನದಲ್ಲಿ ಭಯನ ಹುಟ್ಟಿಸ್ಬಿಟ್ಟಿದೆ. ಹಾಗಾಗಿ ನನ್ನಿಂದ ಏನಾದರೂ ಆಗಿಬಿಟ್ರೆ ನನ್ನ ನಮಗೆ ನಾನು ತಪ್ಪು ಮಾಡಿಬಿಟ್ನ ಅಂತ ಹೇಳಿ ಹೆದರ್ಕೊಂಡು ಕೂತಿದ್ರೆ ಈ ಕಡೆ ಭಾಗ್ಯ ಕನಿಕಾ ಎದುರು ನಿಂತು ಏನು ಮಾಡಿದ್ಯಾ, ಯಾಕೆ ರೀತಿ ಮಾಡ್ದೆ, ನಮ್ಮ ಕುತ್ಕೊಳ್ಳೋ ಬೆಂಚಲ್ಲಿ ಕಾಪಿ ಮಾಡಿಸೋ ರೀತಿ ಯಾಕೆ ಅರೇಂಜ್ ಮಾಡಿದೆ ಅಂತ ಕೇಳ್ತಿದ್ದಾಳೆ. ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ದೀನಿ ಅಂತ ನೀನು ಗೊತ್ತಿಲ್ವಾ,
ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಗೊತ್ತು, ನಾಟಕ ಮಾಡಬೇಡ. ನನ್ನ ಮಗಳು ಎಷ್ಟು ಚೆನ್ನಾಗಿ ಓದ್ಕೊಂಡು ಬಂದಿದ್ಲು. ಒಂದು ಮಗು ಚೆನ್ನಾಗಿ ಓದ್ಕೊಂಡು ಬಂದಿದ್ದ, ಆ ಮಗು ಭವಿಷ್ಯಕ್ಕೆ ಕಲ್ಲ ಹಾಕ್ತಿದ್ಯಲ್ಲ. ನೀನು ಎಷ್ಟೆಲ್ಲ ಮಾಡಿದ್ಯಾ, ಒಂದಿನ ಕೂಡ ವರ್ಷದಲ್ಲಿ ನೆಮ್ಮದಿ ಕೊಟ್ಟೋಳಲ್ಲ, ಅಟೆಂಡೆನ್ಸ್ ಅದು ಇದು ಅಂತ ಕಾಟಾನೆ ಕೊಟ್ಟೆ. ಆದರೆ ಇವತ್ತು ನೀನು ಮಾಡಿರೋ ಕೆಲಸನ ಕ್ಷಮಿಸೋ ಮಾತೇ ಇಲ್ಲ. ಒಂದು ಹೆಣ್ಮಗು ಭವಿಷ್ಯನ ಹಾಳು ಮಾಡ್ತಿದ್ಯಲ್ಲ. ನೀನು ಮಾದರಿ ಆಗಿರಬೇಕು, ಸ್ಕೂಲ್ ನಡೆಸ್ತಿದ್ಯಾ, ಬೇರೆಯವ್ರಿಗೆ ದಾರಿ ದೀಪ ಆಗಬೇಕು, ಮಕ್ಕಳಿಗೆ ಧೈರ್ಯ ಹೇಳಬೇಕು. ಆದರೆ ಮಕ್ಕಳು ಭವಿಷ್ಯನೇ ನುಚ್ಚುನೂರು ಮಾಡೋಕೆ ಹೋಗ್ತಿದ್ಯಲ್ಲ. ನೀನು ಒಂದು ಹೆಮ್ಮಾರಿ ಅಂತ ಬೈತಿದ್ರೆ ಏನು ಮಾತಾಡ್ತಿದ್ಯಾ ಬಾಯಿಗೆ ಬಂದಾಗ? ನಾನು ಮಾಡಿದ್ದೀನಿ ಅಂತ ನಿನ್ನ ಹತ್ರ ಸಾಕ್ಷಿ ಇದೆಯಾ? ನೀನು ಕಾಪಿ ಮಾಡಿ ನಿನಗೆ ಓದೋಕೆ ಬರದೆ ಇಷ್ಟೆಲ್ಲ ಹೈ ಡ್ರಾಮಾ ಕ್ರಿಯೇಟ್ ಮಾಡಿ ಅದನ್ನು ತಂದು ನನ್ನ ತಲೆ ಮೇಲೆ ಹಾಕ್ತಿದ್ಯಾ. ನನಗೆ ಅವತ್ತೇ ಗೊತ್ತಿತ್ತು ನಿನ್ನಿಂದ ಏನೂ ಆಗಲ್ಲ ಅಂತ. ಬಿಲ್ಡಪ್ ಎಲ್ಲ ಕೊಟ್ಟು ಈಗ ಕಾಪಿ ಮಾಡೋಕೆ ಹೋಗಿ ತಾವು ಸಿಕ್ಕಾಕೊಂಡು ನನ್ನ ಮೇಲೆ ಹಾಕ್ತಿದ್ದಾರೆ ಅಂತ ಸುಳ್ಳೆಲ್ಲ ನಾಟಕ ಮಾಡಬೇಡ. ನೀನು ಯಾರನ್ನ ಕಳಿಸಿ ಬರ್ಸಿದ್ಯೋ ಅವ್ನು ಸಿಕ್ಕಾಕೊಂಡಿದ್ದ, ಅವನ ಜೊತೆ ನೀನು ಮಾತಾಡ್ಬೇಕಾದ್ರೆ ನಾನೇ ಕೇಳಿಸ್ಕೊಂಡಿದ್ದೀನಿ. ಈಗ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ವಿಚಾರಿಸ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ. ಹೇಳಿಲ್ಲ ಅಂದರೆ ಏನು ಮಾಡ್ತೀಯ ಅಂದಾಗ ಹೇಳ್ತಾನೆ ಅಂತ ಹೇಳ್ತಿರುವಷ್ಟರಲ್ಲಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ. ನೋಡಮ್ಮ, ನೀನು ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಾನು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾನೆ, ಏನೂ ಮಾಡೋಕ್ಕಾಗಲ್ಲ ಅಂದಾಗ ಇಲ್ಲ ಸರ್ ನಾನು ಕೇಳಿಸ್ಕೊಂಡಿದ್ದೀನಿ, ಅವನೇ ಮಾಡಿರೋದು ಕೇಳಿ ವಿಚಾರಿಸಿ ಅಂದಾಗ ಏನಮ್ಮ ನೀನೇ ಕಾಪಿ ಮಾಡಿಬಿಟ್ಟು ನೀನು ಬರೆಯೋಕ್ಕಾಗದೆ ಈಗ ಇನ್ನೊಬ್ಬರ ಮೇಲೆ ಎತ್ತಾಕೋಗಿ ನೋಡ್ತಿದ್ಯಾ, ಸಾಕ್ಷಿ ಆಧಾರ ಇಲ್ಲದೆ ಏನೂ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿ ಫೋನ್ ಇಟ್ಬಿಡ್ತಾರೆ. ನಂತರ ಈ ಕಡೆ ಎರ್ರ ಬಿರ್ರಿ ಕನ್ನಿಕಾಗೆ ಬಾರಿಸ್ಬಿಡ್ತಾರೆ ಭಾಗ್ಯ. ಈ ಕಡೆ ಕನ್ನಿಕಾಗೂ ಸಿಟ್ಟು ಹತ್ಬಿಡುತ್ತೆ. ಈ ಕಡೆ ಫ್ರೆಂಡ್ ಕೂಡ ಏನಿದು, ಯಾಕಿದೆಲ್ಲ ನಡೀತಿದೆ, ಇಲ್ಲಿ ಬರ್ಡೇ ಪಾರ್ಟಿ ಆಗ್ತಿದೆ ಕನ್ನಿಕಾ ಅಂತ ಹೇಳ್ತಿದ್ರೆ, ನೋಡು ಭಾಗ್ಯ ಇಲ್ಲಿ ಬರ್ಡೇ ಪಾರ್ಟಿ ನಡೀತಿದೆ ನನ್ನ ಬೆಸ್ಟ್ ಫ್ರೆಂಡ್ದು, ಸುಮ್ಮನೆ ವಿನಾಕಾರಣ ಇಲ್ಲಿ ಬಂದ್ಬಿಟ್ಟು ಸೀನ್ ಕ್ರಿಯೇಟ್ ಮಾಡಬೇಡ, ಸುಮ್ಮನೆ ಇಲ್ಲಿಂದ ಹೊರಡ್ತಾ ಇರು, ನಿನಗೆ ಸುಮ್ಮನೆ ಹೇಳಿದ್ರೆ ಸರಿ ಹೋಗೋದಿಲ್ಲ ಅಲ್ವಾ ಅಂತ ಹೇಳಿ ದರ ಅಂತ ಎಳ್ಕೊಂಡು ಬಂದು ದಬ್ಬೆ ಬಿಡ್ತಾಳೆ. ಈ ಕಡೆ ಪೂಜಾ ಏನು ನನ್ನಕ್ಕನ್ನೇ ದಪ್ತಿ ಅಂದಾಗ ಇನ್ನೇನು ಮಾಡಬೇಕಿತ್ತು? ನಿಮ್ಮ ಬೆಗ್ಗರ್ಸ್ ನೀವು, ನಿಮ್ಮ ಕೈಲಿ ಆಗದೆ ಕಾಪಿ ಮಾಡಿ ಅದನ್ನು ನನ್ನ ತಲೆ ಕಟ್ಟಕ್ಕೆ ಬಂದಿದ್ದೀರಾ. ನೀವು ಹೇಳಿದ ಮತ್ತೆ ಯಾರು ನಂಬ್ತಾರೆ? ನಾನಂತೂ ಒಪ್ಪಲ್ಲ, ನಾನು ಆ ಕೆಲಸ ಮಾಡೂ ಇಲ್ಲ. ಏನು ಮಾಡ್ಕೋತ್ಯಾ? ಏನಿದೆ ನೀನು ಪ್ರೂವ್ ಮಾಡೋಕೆ? ನಿನ್ನಿಂದ ಆಗತ್ತಾ? ಹೋಗು, ಡಿಬಾರ್ ಆಗಿದೆ ಅಂದ್ಬಿಟ್ಟು ಕರ್ನಾಟಕ ಮಂಡಳಿಗೆ ಹೋಗ್ಬಿಟ್ಟು ಕೇಳ್ಕೊ, ದಯವಿಟ್ಟು ನಮಗೆ ಎಕ್ಸಾಮ್ ಅವಕಾಶ ಕೊಡಿ ಅಂತ. ಕೊಡ್ತಾರ ಅಂತ ನೋಡೋಣ ಅಂತ ಹೇಳ್ತಿದ್ರೆ, ಅಂಥ ಕರ್ಮಕಾಂಡ ಎಲ್ಲ ನಾನು ಇನ್ನೂ ಆ ಲೆವೆಲ್ಗೆ ಇಳ್ದಿಲ್ಲ, ಅಂಥ ಗತಿ ಕೂಡ ನನಗೆ ಬರಲ್ಲ. ನೋಡ್ತಾ ಇರು, ನಾನು ನನ್ನ ಮಗಳು ಎಕ್ಸಾಮ್ ಬರೀತೀವಿ, ಇದೇ ವರ್ಷ ಬರೆದು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗ್ತೀವಿ. ನೀನು ಕೂಡ ಪರೀಕ್ಷೆ ಬರೀತೀಯಾ, ಪರೀಕ್ಷೆಯಲ್ಲಿ ನೀನು ಹೇಗೆ ಪಾಸ್ ಆಗ್ತೀಯಾ ಅಂತ ನಾನು ಕೂಡ ನೋಡ್ತೀನಿ ಅಂದಾಗ ಹೋಗ್ತಾರೆ. ಹೋಗು ಹೋಗು ಅಂತ ಹೇಳಿ ಬೆರಳಲ್ಲೇ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಆದರೆ ಬಿಟ್ಟರೆ ಈ ಕಡೆ ಕನಿಕಾ ಆಲ್ರೆಡಿ ಒಂದು ಕತ್ಲು ಕೋಣೆಗೆ ಬಂದಿದ್ದಾಳೆ. ಹೇಗಪ್ಪ ಇದು ಸಾಧ್ಯ ಆಯಿತು? ಅಕ್ಕ ತಂಗಿರು ಇಟ್ಕೊಂಡು ಏನು ಪ್ಲ್ಯಾನ್ ಮಾಡಿಬಿಟ್ರು? ಒಳ್ಳೆ ಗೇಮ್ ಪ್ಲ್ಯಾನ್ ಮಾಡಿ ಕನಿಕಾನ ಒಂದು ಕತ್ಲು ಕೋಣೆಗೆ ಲಾಕ್ ಆಗಿದ್ದಾರೆ. ಯಾರಿದ್ದೀರಾ ಅಂತ ಕೇಳ್ತಿದ್ದೆ, ಭಾಗ್ಯ ಎಂಟ್ರಿ ಕೊಡ್ತಾಳೆ. ಭಾಗ್ಯನ ನೋಡಿದ್ದೆ ಇಲ್ಲಿ ಕನಿಕಾ ಪ್ಯಾನಿಕ್ ಆಗ್ತಿದ್ದಾಳೆ. ನಂತರ 2 ಚೇರ್ ಇರುತ್ತೆ. ಎಂದೂ ಕಾಣದ ಭಾಗ್ಯ ಅವತಾರನ ನೋಡಬೇಕಾಗಿದೆ. ಈ ಕಡೆ ಕನಿಕಾ, ಹೇಳು ಯಾಕೆ ರೀತಿ ಮಾಡ್ದೆ ಅಂತ ಕೇಳ್ತಿದ್ರೆ, ಎಸ್ ಸತಿ ನಿನ್ಗೆ ಹೇಳೋದು ನಾನು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಕನಿಕಾ. ನೀನೇ ಮಾಡಿರೋದು ಅಂತ ತುಂಬ ಚೆನ್ನಾಗಿ ಗೊತ್ತು. ನನ್ನ ಮಗಳು ಎಕ್ಸಾಮ್ ಬರೀಬಾರ್ದು ಅಂತ ಕಾಪಿ ಮಾಡೋ ಹಾಗೆ ಮಾಡಿದ್ದು ನೀನೇ ಅಲ್ವಾ? ಯಾಕೆ ಮಾಡಿದೆ, ಹೇಗೆ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ನೀನು ಹೇಳಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ಖಂಡಿತ ನಿನ್ನ ಗ್ರಹಚಾರ ಅಂತೂ ಖಂಡಿತ ಸರಿ ಇರಲ್ಲ ಅಂತ ಹೆದರಿಸ್ತಿದ್ದಾರೆ. ಹಾಗಿದ್ರೆ ಏನಪ್ಪ ಭಾಗ್ಯ ಮಾಡ್ಬೋದು ಕನಿಕಾಗೆ? ಫೈನಲಿ ಕನಿಕಾ ಬಾಯ್ ಬಿಟ್ಟು ಇಲ್ಲಿ ಭಾಗ್ಯ ಮತ್ತು ತನ್ವಿ ತಪ್ಪಿತಸ್ಥರಲ್ಲ ಅನ್ನೋದು ಸಾಬೀತೇನೋ ಆಗತ್ತೆ. ಆದರೆ ಹೇಗೆ ಎಲ್ಲ ಆಯಿತು? ಇಲ್ಲಿ ಕನಿಕಾ ಬ್ಯಾಗಲ್ಲಿ ಜ್ಯುವೆಲರಿ ಸಿಗತ್ತಾ, ಅವಳಿಗೆ ಅವಮಾನ ಆಗತ್ತೆ. ಅದನ್ನು ಭಾಗ್ಯ ಹಾಗೆ ಪೂಜಾ ಇಬ್ಬರು ಕೂಡ ವಿಡಿಯೋ ಮಾಡ್ಕೋತಾರೆ. ಆ ವಿಡಿಯೋನ ಇಲ್ಲಿ ಕನಿಕಾನ ಒಡವೆ ಕಿತ್ತು ಕಳಿಸಿದ ನಂತರ ಅವಳ ಫೋನ್ಗೆ ಕಳಿಸ್ತಾರೆ. ವಿಡಿಯೋ ನೋಡಿ ಯಾರು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದು ಅಂತ ಗಾಬರಿ ಆಗ್ತಾಳೆ. ತಕ್ಷಣ ಅವಳಿಗೊಂದು ಫೋನ್ ಬರುತ್ತೆ. ನಿನ್ನ ಈ ವಿಡಿಯೋ ಮೀಡಿಯಾ ಕೈಗೆ ಸೇರಬಾರ್ದು ಅಂದರೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಓನರು ಒಡವೆ ಕಳ್ಳಿ ಅಂತ ಬ್ರೇಕಿಂಗ್ ನ್ಯೂಸ್ ಆಗಬಾರ್ದು ಅಂದರೆ ನಾವು ಹೇಳೋ ಜಾಗಕ್ಕೆ ಬರಬೇಕು ಅಂತ ಹೇಳಿ ಇಲ್ಲಿ ಪೂಜಾ ಹಾಗೆ ಭಾಗ್ಯ ಇಬ್ಬರೂ ಕೂಡ ಕನಿಕಾನ ಕರ್ಸ್ಕೋತಾರೆ. ಕನಿಕಾನ ಕರ್ಸ್ಕೊಂಡು ಹೀಗೆ ತಮ್ಮದೇ ಸ್ಟೈಲಲ್ಲಿ ಲೆಫ್ಟ್ ರೈಟ್ ಕಾಂಬಿನೇಷನಲ್ಲಿ ಕ್ಲಾಸ್ನ ತಗೋತಾರೆ ಭಾಗ್ಯ. ನಂತರ ಈ ಕಡೆ ಗೊಂಡಣ್ಣ ದೇವಸ್ಥಾನಕ್ಕೆ ಹೋಗಿದ್ದಾನೆ, ಪೂಜೆ ಮಾಡಿಸಿದ್ದಾನೆ, ಪುರೋಹಿತರ ಹತ್ರ ಕೇಳಿದ್ದಾನೆ, ದೇವರು ವರ ಕೊಟ್ಟಿದೆ, ನನ್ನ ಅಪ್ಪ ಅಮ್ಮಂಗೆ ಒಳ್ಳೇದಾಗಬೇಕು ಅಂತ ಸುಳ್ಳು ಹೇಳಿದ್ವು ಅಂತ ಹೇಳಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಮಗ ಮನೆಗೆ ಬಂದಿರೋದು ನೋಡಿ. ಈ ಕಡೆ ಎಲ್ಲಿ ಹೋಗಿದೆ ಅಂತದಾಗೆ ಅಮ್ಮಂಗೆ ಏನೂ ಆಗಬಾರ್ದು ಅಂತ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ಳೋಕೆ ಹೋಗಿದೆ ಅಂತದಾಗೆ ತಾಂಡವ್ ರೇಗ್ ಬಿಡ್ತಾನೆ. ಅಮ್ಮಂಗೋಸ್ಕರ ಹೋಗಿದ್ನಂತೆ, ಇಲ್ಲೆಲ್ಲ ಟೆನ್ಷನಲ್ಲಿದ್ರೆ ಅಂತ ರೇಗ್ ಬಿಡ್ತಾನೆ. ಜೊತೆಗೆ ನಾನು ಮಲ್ಕೋಬೇಕು, ಅಮ್ಮ ಬರೋ ತನಕ ನಾನು ಎದೆಲಿಸ್ಬೇಡಿ ಅಂತ ಹೇಳಿದ್ರೆ ಈ ಕಡೆ ತಾಂಡವ್ ಅವಳೆಲ್ಲಿ ಹೋಗಿದ್ದಾಳೋ, ಏನು ಮಾಡ್ತಾಳೋ, ಒಬ್ಬಳೇ ನಿಂತ್ಕೊಂಡು ನಾನು ನೋಡೇ ಬಿಡ್ತೀನಿ ಅಂತಿದ್ರೆ ಅವಳಾದ್ರೂ ಏನಾದರೂ ಮಾಡೋಕ್ಕೆ ಹೋಗಿದ್ದಾಳೆ. ನೀವೇನು ಮಾಡಿದ್ರಿ ಪಾಪ?
ಹೋಗ್ಬಿಟ್ಟು ಕೂಲ್ ಆಗು ಅಂತ ಹೇಳಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀರಿ ಅಂತ ಹೇಳಿದ್ರೆ ಅಲ್ವಾ ಅಂತ ಹೇಳಿ ತನ್ವಿ ಹೋದರೆ ಮಕ್ಳಿಗೆಲ್ಲ ಈ ರೀತಿ ಅನ್ನಿಸ್ಕೋಬೇಕಾಯ್ತಲ್ಲ ತಾಂಡವ್ ನೀನು ತುಂಬ ಅತಿಯಾಗಿ ಆಡ್ತಿದ್ಯಾ ಅಂತ ಕುಸುಮವ್ರು ಕೂಡ ಹೇಳಿ ಹೋಗ್ತಾರೆ. ನಂತರ ಈ ಕಡೆ ಧರ್ಮ ಅಂಕಲ್ ಮಗನ ಜೊತೆ ಮಾತಾಡಬೇಕು ಅಂತ ಭಾಗ್ಯ ಮತ್ತು ತಾಂಡವ್ ಸಂಸಾರದ ಬಗ್ಗೆ ಮಾತನಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಆ ಕಡೆ ಭಾಗ್ಯ ನೀನೇ ಅಲ್ವಾ ಮ್ಯಾಥ್ಸ್ ಎಕ್ಸಾಮ್ನಲ್ಲಿ ಕಾಪಿ ಮಾಡುವ ಹಾಗೆ ಮಾಡಿದ್ದು, ನೀನೇ ಅಲ್ವಾ ಬರೆದಿದ್ದು ಕನಿಕಾ ಅಂತ ಕೇಳ್ತಾರೆ. ಇಲ್ಲಿ ಕನಿಕಾ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಫೈನಲಿ ಆ ಒಂದು ವಿಡಿಯೋನ ಇಟ್ಕೊಂಡು ಎದುರಿಸೋದ್ರ ಮುಖಾಂತರ ಇಲ್ಲಿ ಕನಿಕಾನ ಒಪ್ಸೋ ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ ಅವ್ರಿಗೆ ಶ್ರೇಷ್ಠ ಸೋದ್ರ ಮಾವ ರಘು ಕೂಡ ಭಾಗ್ಯ ಮತ್ತು ಪೂಜಾಗೆ ಸಹಾಯ ಮಾಡ್ತಾರೆ. ಫೈನಲಿ ತನ್ನ ಮರ್ಯಾದೆ ಈ ಮೀಡಿಯಾದಲ್ಲಿ ಹರಾಜಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಕನಿಕಾ ತನ್ನ ತಪ್ಪನ್ನು ಒಪ್ಕೊಳ್ಳೋದ್ರ ಮುಖಾಂತರ ಭಾಗ್ಯ ತನ್ವಿ ತಪ್ಪು ಮಾಡಿಲ್ಲ ಅನ್ನೋದನ್ನ ಹೇಳ್ತಾರೆ. ಬಟ್ ಎಕ್ಸಾಮ್ ಬರೆಯೋಕ್ಕಾಗತ್ತಾ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡಿ.